ಹಾಯ್ ಸಿಟಿವಿ ನ್ಯೂಸ್ ವೀಕ್ಷಕರೇ, ತಾಜಾ ಸುದ್ದಿಗಳಿಗಾಗಿ ಸಿಟಿವಿ ನ್ಯೂಸ್ CMY ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಸಮಸ್ತ ನಾಡಿನ ಜನತೆಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇದೀಗ ಮುಖ್ಯಾಂಶಗಳು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಚಿಂತಾಮಣಿ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಮೈದಾನದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಅಹಿಂಸಾ ಮಾರ್ಗದಿಂದಲೂ ಸ್ವಾತಂತ್ರ್ಯ ಪಡೆಯಬಹುದು ಎಂಬುದನ್ನು ಮಹಾತ್ಮ ಗಾಂಧೀಜಿಯವರು ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಿದ್ದಾರೆಂದು ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಡಾಕ್ಟರ್ MC ಸುಧಾಕರ್ ಅವರು ತಿಳಿಸಿದರು. ಆ ಸಮಿತಿಯ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಿದಂತ ಒಂದು ಸಮಯ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಪ್ರಪಂಚ ಮೆಚ್ಚಿಸತಕ್ಕಂತ ಒಂದು ಸಂವಿಧಾನವನ್ನ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇದರ ಜೊತೆಗೆ ನಮ್ಮ ದೇಶವನ್ನ ಕಾಪಾಡಿಕೊಳ್ಳುವಂತದ್ದಕ್ಕೆ ನಾವು ಬಲಿಷ್ಠವಾದಂತ 2023ರಲ್ಲಿ ಅದಾದ ನಂತರ ನನ್ನ ಕೊಡುಗೆಗಳು ಏನು, ನಾನು ಯಾವ ರೀತಿ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ರಾಜ್ಯಕ್ಕೆ ಏನು ನನ್ನ ಕೊಡುಗೆ ಅಂತಕ್ಕಂಥದ್ದು ನಾನು ಇಲ್ಲಿ ಎಲ್ಲ ವಿವರವಾಗಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಕೊಟ್ಟಂತ ಅವಕಾಶವನ್ನ ಪ್ರಾಮಾಣಿಕವಾಗಿ ಅದನ್ನ ಎಲ್ಲೂ ನಾನು ಅದನ್ನ ತಪ್ಪು ಹೆಜ್ಜೆಯನ್ನ ಇಡದೆ ಇವತ್ತು ನಾನು ಆ ಜವಾಬ್ದಾರಿಯನ್ನ ನಿರ್ವಹಿಸಿದ್ದೇನೆ. ಬಹಳ ವರ್ಷಗಳಿಂದ ನನೆಗುದಿಗೆ ಬಿದ್ದಿದ್ದಂತ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಂಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ಅಲ್ಲಿ ಇದ್ದಂತ ಅತಿಥಿ ಉಪನ್ಯಾಸಕರ ಬಹುದಿನಗಳ ಸಮಸ್ಯೆಗೆ ಒಂದು ಪರಿಹಾರವನ್ನು ಹುಡುಕ್ತಕ್ಕಂಥ ಒಂದು ಪ್ರಯತ್ನ ಆಗಿದೆ. ಅದೇ ರೀತಿ ಕೌಶಲ್ಯ ಆಧಾರಿತವಾದಂತ ಉನ್ನತ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ. ಈ ರೀತಿ ನಾನಾ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳು ದೊಡ್ಡ ಪಟ್ಟಿ ಇದೆ. ನಾನು ಈ ಸಂದರ್ಭದಲ್ಲಿ ಎಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ, ಸಮಯದ ಅಭಾವ ಇದೆ. ಜಿಲ್ಲೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ಕೇಂದ್ರದಲ್ಲಿ ಹೂವಿನ ಮಾರುಕಟ್ಟೆ ಸ್ಥಾಪನೆ ಆಗಬೇಕು. ಅದಕ್ಕಾಗಿ ಜಾಗ ಕೊಡಬೇಕು. 20 ಎಕರೆ ಜಾಗವನ್ನು ಕೊಡಿಸಿದ್ದೇವೆ. ವೈದ್ಯಕೀಯ ಕಾಲೇಜು ಪ್ರಾರಂಭ ಆಗಿರಲಿಲ್ಲ, ಅದನ್ನು ಪ್ರಾರಂಭ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. 40 ಕೋಟಿಗಳ ಹೆಚ್ಚುವರಿ ಅನುದಾನವನ್ನ ವೈದ್ಯಕೀಯ ಕಾಲೇಜಿನ ಹೊಸ ಒಂದು ಕಾಲೇಜಿನ ಆವರಣದಲ್ಲಿ ಆಸ್ಪತ್ರೆ ಪ್ರಾರಂಭಕ್ಕೆ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ನಮ್ಮ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಆಡಳಿತ ಕಟ್ಟಡಕ್ಕೆ ಈಗಾಗಲೇ 90 ಕೋಟಿಗಳಲ್ಲಿ ಪೂರ್ಣ ಆಗಿದೆ, ಉದ್ಘಾಟನೆ ಆಗಿದೆ. ಈಗ 2ನೇ ಹಂತಕ್ಕೆ 120 ಕೋಟಿಗಳ ಕಟ್ಟಡ ಕಾಮಗಾರಿ ವೇಗದಿಂದ ಇವತ್ತು ನಡೀತಾ ಇದೆ. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಗಾಗಿ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೆಸರನ್ನ ಇವತ್ತು ಉಳಿಸ್ಬೇಕು ಅಂತಕ್ಕಂಥ ಕಾರಣದಿಂದ ಇವತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಇನ್ನು ಚಿಂತಾಮಣಿ ವಿಚಾರಕ್ಕೆ ಬಂದ್ರೆ ತಮಗೆ ಗೊತ್ತಿದೆ ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ನಗರದ ಭಾಗದಲ್ಲಿ ಇರ್ಬೋದು, ಗ್ರಾಮೀಣ ಪ್ರದೇಶಗಳಲ್ಲಿ ಇರ್ಬೋದು, ಇವೆಲ್ಲ ದೊಡ್ಡ ಪಟ್ಟಿನೇ ಇದೆ. ವಿಶೇಷವಾಗಿ ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತ ನನ್ನ ಕನಸಿನ ಅಂಬೇಡ್ಕರ್ ಭವನ ಇದೇ ಮುಂದಿನ ವಾರ 22ನೇ ತಾರೀಕು ನಾವು ಅಧಿಕೃತವಾಗಿ ಅದನ್ನ ಲೋಕಾರ್ಪಣೆ ಮಾಡ್ತಕ್ಕಂಥದ್ದಕ್ಕೆ ಈಗ ಸಮಯ ನಿಗದಿಯಾಗಿದೆ. ತಮಗೆ ಗೊತ್ತಿದೆ, ಚಿಂತಾಮಣಿಯಲ್ಲಿ 1900 ಇಲಾಖೆಯ ಅನುಮತಿಗಾಗಿ ಈಗ ನಾವು ಅದನ್ನ ಅಂತಿಮ ಘಟ್ಟದಲ್ಲಿ ಇದ್ದೇವೆ. ಕೆಳ ಲೋವರ್ ಟರ್ಮಿನಲ್ ಈಗಾಗಲೇ ಕಾಮಗಾರಿ ಬಹಳ ವೇಗವಾಗಿ ಪ್ರಗತಿಯಲ್ಲಿದೆ. ಬಹುಶಃ ಎಲ್ಲ ಸುಸೂತ್ರವಾದ್ರೆ ಇನ್ನು 1.5 ವರ್ಷದಲ್ಲಿ ನಂದಿ ಸುಪ್ರಸಿದ್ಧ ನಂದಿ ಗಿರಿಧಾಮಕ್ಕೆ ಒಂದು ರೋಪ್ವೇ ನಾವೆಲ್ಲರೂ ನೋಡುವಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಕಾಲೇಜುಗಳಿಗೆ ಕಟ್ಟಡಗಳ ವ್ಯವಸ್ಥೆ, ಚಿಕ್ಕಬಳ್ಳಾಪುರದಲ್ಲಿ
ರಂಗಮಂದಿರ ಈಗ ಕನ್ನಡ ಭವನವಾಗಿ ಮಾರ್ಪಟ್ಟಿತ್ತು. ಸುಮಾರು 8 ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥದ್ದನ್ನ ನಾವು ಇವತ್ತು ಲೋಕಾರ್ಪಣೆ ಕಳೆದ ವರ್ಷ ಮಾಡಿದ್ದೇವೆ. ಇವತ್ತು ಈ ರೀತಿ ಹೇಳ್ಕೊಂಡು ಹೋದ್ರೆ ಇವತ್ತು ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟದಲ್ಲಿ 200 ಕೋಟಿಗಳ ಹೈಟೆಕ್ ಸಿರಿಕಲ್ಚರ್ ಮಾರ್ಕೆಟ್ ಅನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಬಾಗೇಪಲ್ಲಿಯಲ್ಲಿ ಗಂಟಲಮಲ್ಲಮ್ಮ ಸುಮಾರು 190 ಕೋಟಿಯ ಕುಡಿಯುವ ನೀರಿನ ಯೋಜನೆಯನ್ನು ಮಂಜೂರು ಮಾಡಿಸಿದ್ದೇವೆ. ಶಿಡ್ಲಘಟ್ಟ ವ್ಯವಸ್ಥೆಗಳನ್ನ ಮಾಡಬೇಕು ಅಂತ ಹೇಳಿ ಇದು ಸಂಪೂರ್ಣವಾಗಿ ಸುಸಜ್ಜಿತವಾಗಿ ಆಗ್ಬೇಕು ಅಂತ ಕಾರಣದಿಂದ ನನ್ನ ಶಾಸಕರ ಸ್ಥಳೀಯಾಭಿವೃದ್ಧಿ ಅನುದಾನದಲ್ಲಿ 38 ಲಕ್ಷಗಳನ್ನು ಕೊಟ್ಟಿದ್ದೇವೆ. ಇನ್ನ ಸ್ಟೇಡಿಯಂ ಅಲ್ಲಿ 2023ರಲ್ಲಿ ಸ್ಟೇಡಿಯಂನ ಅಂಗಡಿಗಳ ಬಾಕಿ ಕೇವಲ 1,75,00,000 ಮಾತ್ರ ಬಾಕಿ ಇತ್ತು. ಅಂದ್ರೆ 10 ವರ್ಷಗಳಲ್ಲಿ ಯಾರು ಬಾಕಿಯನ್ನ ವಸೂಲಿ ಮಾಡಿರಲಿಲ್ಲ. ಇರ್ತಕ್ಕಂಥ ಹಿರಿಯರು ಅರ್ಥ ಮಾಡ್ಕೋಬೇಕು. ಯಾವ ರೀತಿ ಆಡಳಿತ ಇತ್ತು 10 ವರ್ಷಗಳ ಹಿಂದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ಆ ಬಾಕಿಯೆಲ್ಲ ವಸೂಲಿ ಆಗಿ ಇನ್ನು 19 ಲಕ್ಷ ಮಾತ್ರ ಬಾಕಿ ಇದೆ. ಉಳಿದಂಥದ್ದನ್ನ ವಸೂಲಿ ಮಾಡಿ ಈಗ ನಾವು ಭಾರತದ 80ನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ. ನಾನು ಮೊಟ್ಟ ಮೊದಲಿಗೆ ತಮಗೆಲ್ಲರಿಗೂ ಈ ಒಂದು ಸುಸಂದರ್ಭದಲ್ಲಿ 80ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಕೋರಲಿಕ್ಕೆ ಬಯಸ್ತೇನೆ. ಈಗಾಗಲೇ ತಾಲೂಕಿನ ದಂಡಾಧಿಕಾರಿಗಳು ಸ್ವಾತಂತ್ರ್ಯದ ಪ್ರಾಮುಖ್ಯತೆ ಬಗ್ಗೆ ತಮಗೆ ಕೆಲವು ಮಾತುಗಳನ್ನ ಹೇಳಿದ್ದಾರೆ. ಬ್ರಿಟಿಷರ ಆಳ್ವಿಕೆಯಿಂದ ಭಾರತ ನಮ್ಮ ದೇಶ ಸ್ವಾತಂತ್ರ್ಯವನ್ನ ಪಡಿಬೇಕಾದ್ರೆ ಹಲವಾರು ಮಹನೀಯರ ತ್ಯಾಗ ಬಲಿದಾನ ಅವರೆಲ್ಲರ ನಿಸ್ವಾರ್ಥವಾದಂತ ಹೋರಾಟದ ಫಲವಾಗಿ ಇವತ್ತು ನಾವು ಈ ಭವ್ಯ ಭಾರತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ವಿವಿಧ ರೀತಿಯಲ್ಲಿ ಈ ದೇಶದ ಪ್ರಗತಿಗೆ, ಈ ದೇಶದ ಸಾರ್ವಭೌಮತ್ವವನ್ನ, ಅಖಂಡತೆಯನ್ನ ಉಳಿಸ್ತಕ್ಕಂಥದಕ್ಕೆ ನೀವು ನಮ್ಮ ವಿವಿಧ ಸ್ಥಾನಗಳನ್ನ ಅಲಂಕರಿಸಿ ನಾವು ಇವತ್ತು ನಮ್ಮ ಜವಾಬ್ದಾರಿಗಳನ್ನ ಇವತ್ತು ನಿರ್ವಹಿಸ್ತಾ ಇದ್ದೇವೆ. ಯಾವುದೇ ಶುಭ ಸಮಾರಂಭ ಮತ್ತಿತರ ಕಾರ್ಯಗಳಿಗೆ ಚಿಂತಾಮಣಿಗೆ ಭೇಟಿ ನೀಡುತ್ತಿದ್ದೀರಾ? ಆರಾಮದಾಯಕ ವಾಸ್ತವ್ಯಕ್ಕಾಗಿ ಸ್ಥಳ ಹುಡುಕುತ್ತಿದ್ದೀರಾ? ಹಾಗಾದರೆ ಚಿಂತಾಮಣಿ ಶ್ರೀನಿವಾಸಪುರ ಮಾರ್ಗ ಮಧ್ಯದ ಮಾಡ್ಕೆರೆ ಕ್ರಾಸ್ನಲ್ಲಿನ ವಿಪಿ ರೆಸಿಡೆನ್ಸೀಸ್ ಎಸಿ ರೂಮ್ಸ್ ನಿಮಗೆ ಉತ್ತಮ ಆಯ್ಕೆ. ಇಲ್ಲಿ ಎಸಿ ರೂಮ್ಸ್ ಸೇರಿದಂತೆ ವಾಸ್ತವ್ಯಕ್ಕೆ ಅಗತ್ಯವಿರುವ ವಿವಿಧ ಸೌಲಭ್ಯಗಳು ಲಭ್ಯವಿದ್ದು ಆರಾಮದಾಯಕ ಹಾಗೂ ಅನುಕೂಲಕರ ವಾಸ್ತವ್ಯದ ಅನುಭವವನ್ನು ಪಡೆಯಬಹುದು. ಕುಟುಂಬದೊಂದಿಗೆ ಆಗಿರಲಿ, ಪ್ರವಾಸದ ನಿಮಿತ್ತವಾಗಿರಲಿ ಅಥವಾ ವೈಯಕ್ತಿಕ ಕೆಲಸಕ್ಕಾಗಿ ಚಿಂತಾಮಣಿಗೆ ಬಂದಿರಲಿ, ನಿಮ್ಮ ವಾಸ್ತವ್ಯಕ್ಕಾಗಿ ವಿಪಿ ರೆಸಿಡೆನ್ಸಿ ಎಸಿ ರೂಮ್ಸ್ ಅನ್ನು ಸಂಪರ್ಕಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9731999456 ಮತ್ತೊಂದು 9480734148. ಆದ್ರೆ ಈ ಒಂದು ಸ್ವತಂತ್ರ ಭಾರತದಲ್ಲಿ ನಾವು ಇವತ್ತು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಭಾರತದ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಅವಕಾಶವನ್ನ ಒಬ್ಬ ಜನಪ್ರತಿನಿಧಿಯಾಗಿ ಜನರಿಂದ ಆಯ್ಕೆಯಾಗಿರ್ತಕ್ಕಂಥವರು ನಮ್ಮ ಕರ್ತವ್ಯಗಳನ್ನ ನಾವು ಯಾವ ರೀತಿ ಈ ಭವ್ಯ ಭಾರತದ ನಿರ್ಮಾಣದಲ್ಲಿ ನಾವು ನಿರ್ವಹಿಸ್ತಾ ಇದ್ದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇಡೀ ಪ್ರಪಂಚದ ದೊಡ್ಡ ಪ್ರಜಾಪ್ರಭುತ್ವದ ದೇಶ ಆಗಿರ್ತಕ್ಕಂಥ ಭಾರತದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ದೇಶವಾಗಿ ಇವತ್ತು ಆ ಸುಂದರ ಪರಿಕಲ್ಪನೆ ಜನರ ಹಕ್ಕನ್ನ ಗುರುತಿಸಿರ್ತಕ್ಕಂಥದ್ದು, ಆ ಹಕ್ಕಿಗೆ ಯಾವ ರೀತಿ ಬೆಲೆ ಕೊಡ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅದರಿಂದ ನಾನು ತಮಗೆ ಹೇಳ್ತಕ್ಕಂಥದ್ದು, ಈ ಒಂದು ಆಸ್ಪತ್ರೆಯಲ್ಲಿ ಸುಮಾರು 15 ಕೋಟಿಗಳಲ್ಲಿ ಡಯಾಗ್ನೋಸ್ಟಿಕ್ ಬ್ಲಾಕ್ ಅನ್ನ ಕೊಡ್ತಕ್ಕಂಥದ್ರ ಜೊತೆಗೆ ಸುಮಾರು 14 ಕೋಟಿಗಳ MRI ಯಂತ್ರವನ್ನು ಕೊಡಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ. ಈಗ ಅಲ್ಲಿ ಬಹುಶಃ
ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಲ್ಲದೆ ಇರ್ತಕ್ಕಂಥ ಡಯಾಗ್ನೋಸ್ಟಿಕ್ ಸೆಂಟರ್ ಅನ್ನ ಟೋಟಲ್ ಮಾಸ್ಟರ್ ಚೆಕ್ಅಪ್ ಮಾಡುವಂತದಕ್ಕೆ ನಿರ್ಮಾಣ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ. ಹೊಸ ಸಿಟಿ ಸ್ಕ್ಯಾನ್ ಅನ್ನ ಕೊಡಿಸ್ತಾ ಇದ್ದೇವೆ. ಇವೆಲ್ಲರ ಜೊತೆಗೆ ನಾವು ಚಿಕ್ಕಬಳ್ಳಾಪುರದಲ್ಲಿ ನಂದಿ ಬೆಟ್ಟದ ರೋಪ್ವೇ ಹಿಂದಿನ ಸರ್ಕಾರದಲ್ಲಿ ಕೇವಲ ಒಡಂಬಡಿಕೆಯನ್ನ ಮಾಡಿಕೊಂಡು ಇರ್ತಕ್ಕಂಥ ಕಾನೂನಿನ ತೊಡಕುಗಳನ್ನು ನಿವಾರಣೆ ಮಾಡದೆ ಅದಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು. ಈಗ ಸತತವಾಗಿ 3 ವರ್ಷಗಳ ಪ್ರಯತ್ನ ಕಾನೂನಿನ ತೊಡಕುಗಳನ್ನ ನಿವಾರಣೆ ಮಾಡಿ ಹಲವಾರು ಕೆಲಸಗಳು ನಾವು ನೋಡ್ತಾ ಇದ್ದಂಗೆ ಯಾಕೆ ಈ ಕಾರ್ಯಕ್ರಮ ಇಲ್ಲ ಆಯ್ತು ಅಂತಕ್ಕಂಥದ್ದು. ಇವತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣ ಇವತ್ತು ಸಿಂಥೆಟಿಕ್ ಟ್ರ್ಯಾಕ್ ಕಾಮಗಾರಿ ಆಗ್ತಾ ಇದೆ. ಸುಮಾರು 9 ಕೋಟಿಗಳ ಕಾಮಗಾರಿ ಪ್ರಗತಿಯಲ್ಲಿದೆ. ಈಗ ಸಿಂಥೆಟಿಕ್ ಅನ್ನ ಹಾಕುವಂತ ಕೆಲಸ ಈಗ ಚಾಲನೆಯಲ್ಲಿದೆ. ಅದರ ಜೊತೆಯಾಗಿ ಸುಮಾರು ಮತ್ತೊಂದು 7 ಕೋಟಿಗಳನ್ನ ಅದಕ್ಕೆ ಕೊಡಿಸಿದ್ದೀನಿ. ಅದರಲ್ಲಿ ಸಂಪೂರ್ಣವಾಗಿ ಆಸನಗಳು ಸುತ್ತಲೂ ಇರ್ತಕ್ಕಂಥ ಪೆವಿಲಿಯನ್ ಮೇಲೆ ಪೆವಿಲಿಯನ್ ಉಳಿಕೆ ಕಾಮಗಾರಿ ಆಗುತ್ತೆ ಮತ್ತು ಆ ಪೆವಿಲಿಯನ್ ಮೇಲೆ ಟೆನ್ಸೈಲ್ ಮೆಂಬ್ರೇನ್ ಅನ್ನ ಏನೀಗ ಟೆನ್ಸೈಲ್ ಮೆಂಬ್ರೇನ್ ಇವತ್ತು ಮೇನ್ ಮುಖ್ಯ ಒಂದು ಪೆವಿಲಿಯನ್ ಹಾಕಿದೀವಿ. ಆ ರೀತಿ ಸುತ್ತಲೂ ಟೆನ್ಸೈಲ್ ಮೆಂಬ್ರೇನ್ ಅನ್ನ ಕವರ್ ಮಾಡುವಂತದ್ದಕ್ಕೂ ನಾವು ಈಗ ಅದಕ್ಕೆ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗ್ತಾ ಇದೆ. ರಸ್ತೆಯ ಸಂಪೂರ್ಣವಾಗಿ ಸಮಗ್ರವಾಗಿ ಅಭಿವೃದ್ಧಿ ಮಾಡುವಂತ ಕೆಲಸ ಚಾಲನೆಯಲ್ಲಿದೆ. ಇವತ್ತು ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಮಂಜೂರು ಮಾಡೋದ್ರಿಂದ ಒಂದಕ್ಕೊಂದು ಜೊತೆಯಾಗಿ ಹೋಗ್ಬೇಕಾಗಿರೋ ಕಾರಣದಿಂದ ಕೆಲವು ಸಂದರ್ಭದಲ್ಲಿ ಕೆಲವು ಕಾಮಗಾರಿಗಳು ವಿಳಂಬನೂ ಆಗ್ತಾ ಇದೆ. ಸುಮಾರು 42 ಕೋಟಿಗಳಲ್ಲಿ ಹೈ ಟೆನ್ಷನ್ HT ಲೈನು ಅಂಡರ್ಗ್ರೌಂಡ್ ಕೇಬಲಿಂಗ್ ಕೆಲಸಕ್ಕೆ ಈಗಾಗಲೇ ಚಾಲನೆ ಕೊಟ್ಟಿದ್ದೀವಿ. ಆ ಕಾರಣದಿಂದ ಆ ರಸ್ತೆಯ ಕಾಮಗಾರಿ ಸ್ವಲ್ಪ ಪೂರ್ಣ ಮಾಡುವಂತದಕ್ಕೆ ಸ್ವಲ್ಪ ವಿಳಂಬ ಆಯಿತು. ಇದರ ಜೊತೆಗೆ ಇನ್ನು 20 ಕೋಟಿ ಹೊಸದಾಗಿ ಮಂಜೂರು ಮಾಡಿಸಿದ್ದೇವೆ. LT ಟ್ರಾನ್ಸ್ಮಿಷನ್ ಏನಿದೆ, ಸೊ ಅದಕ್ಕೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ಯಾವ ನಗರದಲ್ಲಿ ಇಲ್ಲದೆ ಇರ್ತಕ್ಕಂಥ ಒಳಚರಂಡಿಗೆ ಅವತ್ತು ಒಂದು ಶಂಕುಸ್ಥಾಪನೆಯನ್ನು ನೆರವೇರಿಸಿ ಹೆಗ್ಗಳಿಕೆಗೆ ಪಾತ್ರರಾಗಿದ್ದು. ಇವತ್ತು ಅದೇ ಒಳಚರಂಡಿ ವ್ಯವಸ್ಥೆಯನ್ನ ವಿಸ್ತರಣೆ ಮಾಡ್ತಕ್ಕಂಥದ್ದು. ಇವತ್ತು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ STP ನಿರ್ಮಾಣ ಮಾಡುವಂಥದ್ದು. ಈಗಾಗಲೇ 7 MLD STP ಚಕ್ರಹಳ್ಳಿ ಸಮೀಪದಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ. ಈಗ ಮತ್ತೊಂದು STP ಸುಮಾರು 6,80,00,000ರಲ್ಲಿ ಏನು ಗೋಪ್ಸಂದ್ರದ STP ಅನ್ನ 5 MLD STP ಆಗಿ ಈಗ 2 MLD ಇದೆ, ಅದನ್ನ 5 MLD STP ಆಗಿ ಮೇಲ್ದರ್ಜೆಗೆ ಮತ್ತು ಹೊಸದಾಗಿ ನಿರ್ಮಾಣ ಮಾಡುವಂತದ್ದಕ್ಕೆ ಈಗಾಗಲೇ ಸರ್ಕಾರದಲ್ಲಿ ಅದಕ್ಕೆ ಹಣ ಬಿಡುಗಡೆ ಮಾಡಿಸಿದ್ದೀನಿ. ಬಹುಶಃ ಸದ್ಯದಲ್ಲೇ ಟೆಂಡರ್ ಆಗ್ತಾ ಇದೆ. ನಾವು ಈ ದೇಶಕ್ಕಾಗಿ ಏನು ಕೊಡಬಹುದು ಅಂತಕ್ಕಂಥದ್ದನ್ನ ನಾವು ಬಹಳ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಇದರ ಜೊತೆಯಾಗಿ ಅಂದಿನ ಭಾರತದ ಪರಿಸ್ಥಿತಿ, ಅಂದಿನ ಭಾರತದಲ್ಲಿದ್ದಂತ ಸಮಸ್ಯೆಗಳು, ಆಹಾರ ಭದ್ರತೆ, ಇವತ್ತು ಯಾವ ರೀತಿ ಭವಿಷ್ಯದ ಭಾರತ ನಿರ್ಮಾಣ ಆಗಬೇಕು, ಬಡವರಿಗೆ ಯಾವ ರೀತಿ ಉದ್ಯೋಗಾವಕಾಶ ಕಲ್ಪಿಸಬೇಕು, ಇವೆಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಆಹಾರ ಕ್ರಾಂತಿ, ಕೈಗಾರಿಕೀಕರಣ, ಶೈಕ್ಷಣಿಕ ಸಂಸ್ಥೆಗಳು, ಈ ರೀತಿ ಒಂದು ಭವ್ಯ ಭಾರತದ ಬುನಾದಿಯನ್ನ ಅಂದು ಜವಾಹರಲಾಲ್ ನೆಹರು ಅವರ ನೇತೃತ್ವದ ಸರ್ಕಾರಗಳ ಹಾಕೊಂಡಿರ್ತಕ್ಕಂಥ ಹೆಜ್ಜೆಗಳನ್ನ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸವನ್ನ ನಾವು ಮರೆತರೆ ಬಹುಶಃ ನಮಗಿಂತ ಪಾಪ ಪ್ರಜ್ಞೆಯಲ್ಲಿ ಯಾರು ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಹಲವಾರು ಭಾಗಗಳಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಇರ್ತಕ್ಕಂಥದ್ರ ಕಡೆ ಒಳಚರಂಡಿ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದೇವೆ. ನಗರದ ಹಲವಾರು ಭಾಗಗಳಲ್ಲಿ ಸುಮಾರು 30 ವರ್ಷಗಳ ಹಿಂದೆ ಹಾಕಿರ್ತಕ್ಕಂಥ ಒಳಚರಂಡಿ ಮಾರ್ಗಗಳು ಇವತ್ತು ಹಾಳಾಗಿರ್ತಕ್ಕಂಥದ್ದನ್ನ ಬದಲಾಯಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇವೆಲ್ಲ ಒಂದೊಂದೇ ಪಟ್ಟಿ ಹೇಳ್ಕೊಂಡು ಹೋದ್ರೆ ನಗರೋತ್ತರ ಯೋಜನೆ ಅವೈಜ್ಞಾನಿಕವಾಗಿ ಏನು ಹಿಂದೆ ಮಾಡಿದ್ರು ಅದನ್ನು ಬದಲಾಯಿಸಿ ಇವತ್ತು ವೈಜ್ಞಾನಿಕವಾಗಿ
ನಗರದ ಮುಖ್ಯ ರಸ್ತೆಗಳು ಯಾವ್ದು ಆಗ್ಬೇಕು ಅಂತಕ್ಕಂಥದ್ದನ್ನ ಆದ್ಯತೆ ಮೇಲೆ ಮಾಡುವಂತ ಕೆಲಸ ಸಾಗ್ತಾ ಇದೆ. ವಿಶೇಷ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಸುಮಾರು 17 ಕೋಟಿಗಳನ್ನ ನಗರದ ಬೆಂಗಳೂರು ರಸ್ತೆಗೆ ಮತ್ತು ಇತರೆ ಕೆಲವು ರಸ್ತೆಗಳನ್ನ ನಾವು ಸದ್ಯದಲ್ಲೇ ಪ್ರಾರಂಭ ಮಾಡಲಿದ್ದೇವೆ. ತಮಗೆ ಗೊತ್ತಿದೆ, ಈಗ ಆಜಾದ್ ಚೌಕ್ ಇವತ್ತು ಬಹಳ ಸಂಭ್ರಮದಿಂದ 80ನೇಯ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವು ಇವತ್ತು ಆಚರಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದರ ಹಿನ್ನೆಲೆ ತಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆ ಅದರ ಹೆಸರು ಆಜಾದ್ ಚೌಕ್ ಅಂತ ಆಯ್ತು ಅಂತಕ್ಕಂಥದ್ದು ಬಹುಶಃ ಬಹಳಷ್ಟು ಜನಕ್ಕೆ ಮಾಹಿತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸುಸಜ್ಜಿತವಾದಂತಹ ಒಳಾಂಗಣ ಕ್ರೀಡಾಂಗಣ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ನಮ್ಮ ಯುವಜನ ಸೇವಾ ಇಲಾಖೆಗೆ ಅದನ್ನ ನಾವು ಪಡೆಯಲಾಗಿದೆ. ಅದಕ್ಕೂ ಕೂಡ ಜನರು ಪಾಪ ವಿರೋಧ ಮಾಡ್ತಾರೆ. ಈ ರೀತಿ ನಮ್ಮ ಚಿಂತಾಮಣಿಯಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ತಮಗೆ ಗೊತ್ತಿದೆ. ಇದರ ಜೊತೆಯಲ್ಲಿ ಚಿಂತಾಮಣಿಯಲ್ಲಿ ನಾನು ಬಾಲ್ಯದಲ್ಲಿದ್ದಂಥ ಸಂದರ್ಭದಲ್ಲಿ ಈಗೇನು ತಾಲೂಕು ಆಫೀಸು ಕೋರ್ಟ್ ಆವರಣ ಇದೆ, ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಂಥ ದಿನಗಳನ್ನ ನಾನು ಇವತ್ತಿಗೂ ನೆನೆಸ್ಕೋಬಲ್ಲೆ. ಅದಾದ ನಂತರ ನಮ್ಮ ತಂದೆಯವರು ಝಾನ್ಸಿ ರಾಣಿ ಕ್ರೀಡಾಂಗಣವನ್ನ, ನಗರಸಭೆಯ ಜಾಗವನ್ನ ಕ್ರೀಡಾಂಗಣಕ್ಕಾಗಿ ಮೀಸಲಿಟ್ಟಿರುವ ಸಂದರ್ಭದಲ್ಲಿ ಕ್ರಿಕೆಟ್ ಆಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕಾಣದೆ ಹೋಯ್ತು. ಈಗ ನಮ್ಮ ಚಿಂತಾಮಣಿಯಲ್ಲಿ ಒಂದು ಸುಸಜ್ಜಿತವಾದಂತ ಇವತ್ತಿನ ಕಾಲದ ನ್ಯಾಚುರಲ್ ಟರ್ಫ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸುಸಜ್ಜಿತವಾದಂತಹ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ತಮಗೆ ಗೊತ್ತಿದೆ. ಸಂಶೆಟ್ಟಹಳ್ಳಿಯ ಹಳೆ ಕೆರೆಯ ಜಾಗದಲ್ಲಿ 9 ಎಕರೆಯಲ್ಲಿ ಕಾಮಗಾರಿ ವೇಗದಿಂದ ಸಾಗ್ತಾ ಇದೆ. ಅದಕ್ಕೆ ಸುಮಾರು 6 ಕೋಟಿ ಅನುದಾನ ಮೊನ್ನೆ ಕೊಡಿಸಿದ್ದೆ. ಹಿಂದೆ ಇನ್ನು 5 ಕೋಟಿಗಳನ್ನ ಹೆಚ್ಚುವರಿಯಾಗಿ ಕೊಟ್ಟಿದ್ದೇವೆ. ಅಲ್ಲಿ ಹುಲ್ಲಿನ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ಅದೇನಕ್ಕ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ ತೇಜು, ವರಮಹಾಲಕ್ಷ್ಮಿ ಹತ್ರ ಬಂತಲ್ಲ, ಒಂದು ಒಳ್ಳೆ ರೇಷ್ಮೆ ಸೀರೆ ತಗೋಬೇಕು ಅಂತಿದ್ದೀನಿ. ಎಲ್ಲಿಗೆ ಹೋಗೋದಂತ ಗೊತ್ತಾಗ್ತಾನೆ ಇಲ್ಲ. ಅದಕ್ಕೇನ ಇಷ್ಟು ಯೋಚನೆ? ಚಿಂತಾಮಣಿ ನಗರದ ಚಿಲ್ಲಘಟ್ಟ ರಸ್ತೆಯಲ್ಲಿರುವ BVM ಕಲ್ಯಾಣ ಮಂಟಪದ ಎದುರಿನ ಪೂರ್ವಿ ಹ್ಯಾಂಡ್ಲೂಮ್ ಸಿಲ್ಕ್ ಸ್ಯಾರೀಸ್ಗೆ ಹೋಗೋಣ ಬನ್ನಿ. ಅಲ್ಲಿ ಏನು ವಿಶೇಷ ಇದೆ ತೇಜು? ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಭರ್ಜರಿ ಆಫರ್ಗಳಿವೆ, ಕೇಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ. ಸರ್ ಅದು ಯಾವ ಸ್ಯಾರಿ ಅದು? ಸರ್ ಇದು ಚಿರಾಲ ಪಟ್ಟು ಅಂತ. ಏನು ರೇಟ್ ಸರ್ ಅದು? ಸರ್ 5,000 ಸರ್. ಏನು ಒಂದಾ? ಅಲ್ಲ ಸರ್, 3 ಸೇರಿ 5,000 ಸರ್. 3 ಸೇರಿ 5,000 ಕೊಡ್ತಾ ಇದ್ದೀವಿ. ಹೌದು ಸರ್. ಏನು ಹಬ್ಬದ ವಿಶೇಷನೇ ಹೆಂಗೆ? ಅಲ್ಲ, ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಇದು. ನೋಡಿ, ಇದು ಅದು ಬಾರ್ಡ್ರ್, ಅದು ಇದು ಬ್ಲೌಸು, ಇದು ಪಲ್ಲು. ಈ 3 ಸೀರೆ ಸೇರಿ 5,000 ಸರ್. ಇದ್ಯಾವ ಸ್ಯಾರಿ ಸರ್? ಸರ್ ಇದು ಕಂಚುಪಟ್ಟು ಸಾರಿ ಅಂತ. 5,000. ಇದು 5,200 ರೂಪಾಯಿ. ನೋಡಿ, ಇಲ್ಲೇ ಇದೆ ರೇಟು. 5,200. ಅಲ್ಲ, ಒಂದು ಸೀರೆ ತೊಗೊಂಡ್ರೆ ಈ ಒಂದು ಸೀರೆ ಫ್ರೀ. ಒಂದು ಸೀರೆ ಫ್ರೀ. ಒಂದು ಸೀರೆಗೆ ದುಡ್ಡು ತಗೊಳ್ಳೋದು 5,200 ರೂಪಾಯಿ. ಸರ್ ಇದು ಯಾವ ಸೀರೆ ಯಾವ ರೇಟ್ ಕೊಡ್ತಾ ಇದ್ದೀರಿ? ಸರ್ ಇದು ಬ್ರೈಡಲ್ ಸೀರೆ. ಇದು ಒಂದು ಸೀರೆ ತೊಗೊಂಡ್ರೆ ಒಂದು ಸೀರೆ ಫ್ರೀ. ಇದು ಒಂದು ಸೀರೆಗೆ 50,000 ಆಗುತ್ತೆ. ಅದ್ರ ಜೊತೆ ಒಂದು ಸೀರೆ, ಅದೇ ಬ್ರೈಡಲ್ ಸೀರೆ ಯಾವುದೇ ತೊಗೊಂಡ್ಲಿ ಒಂದು ಸೀರೆ ಫ್ರೀ ಕೊಡ್ತೀವಿ ಸರ್. ಇದೇನು ಪ್ಯೂರ್ ಕಾಂಚಿಪುರಂ? ಹಾಂ, 100% ಪ್ಯೂರ್ ಸರ್. ಸರ್ ಇದ್ಯಾವ ಸ್ಯಾರಿ ಏನು ರೇಟ್ ಕೊಡ್ತಾ ಇದ್ದೀರಿ? ಸರ್ ಇದು ಮಾಮೂಲಿ ಸಾರಿ, ಡೈಲಿ ವೇರ್ಗೆ 600 ರೂಪಾಯಿ ಒಂದು ಸೀರೆ. ಈ ಒಂದು ಸೀರೆ ತೊಗೊಂಡ್ರೆ ಈ ಒಂದು ಸೀರೆ ಫ್ರೀ. 600 ರೂಪಾಯಿಗೆ ಒಂದು ಸೀರೆ ಬಂದು 300 ರೂಪಾಯಿ ಆಗುತ್ತೆ. 2 ಸೀರೆನೇ ತೊಗೋಬೇಕು, 600 ರೂಪಾಯಿ 2 ಸೀರೆ. ಸರ್ ಇದ್ಯಾವ ಸ್ಯಾರಿ ಏನು ರೇಟಿಗೆ ಏನು ಕೊಡ್ತಾ ಇದ್ದೀರಿ? ಸರ್ ಇದು ಕ್ರೇಪ್ ಅಂತ, 1,700 ರೂಪಾಯಿ ಒಂದು ಸೀರೆ. ಒಂದು ಸೀರೆ ತೊಗೊಂಡ್ರೆ ಒಂದು ಸೀರೆ ಫ್ರೀ. 1,700 ರೂಪಾಯಿ. ಒಂದು ಸೀರೆ ತೊಗೊಂಡ್ರೆ ಒಂದು ಸೀರೆ ಫ್ರೀ. 1,700 ರೂಪಾಯಿ, 1,700. ಒಂದು ಸೀರೆ ತೊಗೊಂಡ್ರೆ ಒಂದು ಸೀರೆ ಫ್ರೀ. ಹೌದು, ಗುಣಮಟ್ಟದ ರೇಷ್ಮೆ ಸೀರೆಗಳು, ಆಕರ್ಷಕ ವಿನ್ಯಾಸಗಳ ಜೊತೆಗೆ ವಿಶೇಷ ಹಬ್ಬದ ಆಫರ್ಗಳು. ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಮತ್ತಷ್ಟು ಸಂಭ್ರಮದಿಂದ ಆಚರಿಸಲು ಹಿಂದೆ ಭೇಟಿ ನೀಡಿ ಪೂರ್ವಿ ಹ್ಯಾಂಡ್ಲೂಮ್ಸ್ ಅಂಡ್ ಸಿಲ್ಕ್ ಸ್ಯಾರೀಸ್, BVM ಕಲ್ಯಾಣ ಮಂಟಪ ಎದುರು ಶಿಲ್ಲಘಟ್ಟ ರಸ್ತೆ, ಚಿಂತಾಮಣಿ ನಗರ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 9164299236, ಮತ್ತೊಂದು 7019344889. ಸೃಷ್ಟಿ ಎಂಟರ್ಪ್ರೈಸಸ್, ವಿಭ್ರಾಂತ್ ಇಂಟೀರಿಯರ್ ಅಂಡ್ ಡಿಸೈನರ್ಸ್,
ಈರುಳ್ಳಿ ಬಜಾರ್, ಚೆಳ್ಳೂರು ರಸ್ತೆ, ಚಿಂತಾಮಣಿ. ವೈಬ್ರೆಂಟ್ ಇಂಟೀರಿಯರ್ ಮ್ಯಾನುಫ್ಯಾಕ್ಚರ್ಸ್ ಆಫ್ UPVC ಡೋರ್ಸ್ ಆ್ಯಂಡ್ ವಿಂಡೋಸ್. ನಮ್ಮಲ್ಲಿ ಕಲರ್ ವಿಂಡೋಸ್, 2 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋಸ್, 2.5 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋಸ್, 3 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋಸ್, ಓಪನಬಲ್ ವಿಂಡೋಸ್, ಓಪನಬಲ್ ಡೋರ್, ವೆಂಟಿಲೇಟರ್ ಮಾಡಿಕೊಡಲಾಗುವುದು. ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ PVC ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು 50ಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು. UPVC ಮತ್ತು ಸಾಫಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ. ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು, ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ. ವಿವರಗಳಿಗೆ 9845388724 ಮತ್ತೊಂದು 7026688076 ಮಗದೊಂದು 9972181140 ಸಂಪರ್ಕಿಸಬಹುದು. ಹಾಸ್ಪಿಟಲ್ ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925 ಮತ್ತೊಂದು 6363515050 ಸಂಪರ್ಕಿಸಬಹುದು.